ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. 11ನೇ ಪ್ರಶ್ನೆಯನ್ನ ಗಮನಿಸಿ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಬಿಸಿ ಏನಾಗಿದೆ? ಗೋಪುರದ ಎತ್ತರ ಅಲ್ವಾ? ಸೊ ಗೋಪುರದ ಪಾದದಿಂದ ನೆಲದ ಮೇಲಿನ ಒಂದು ಬಿಂದುವಿಗೆ ಇರುವ ದೂರ ಏನಾಗಿದೆ ಹೇಳಿ? ಎ ಬಿ ಆಗಿದೆ ಅಲ್ವಾ? ಸೊ ಎ ಬಿ ಏನಾಗಿದೆ ಹೇಳಿ? ಗೋಪುರದ ಪಾದದಿಂದ. ಸೊ ಇದು ಬಿ ಸಿ ಅನ್ನೋದು ಗೋಪುರದ ಎತ್ತರವಾದರೆ, ಸೊ ಬಿ ಏನಾಗಿದೆ ಮಕ್ಕಳೇ? ಗೋಪುರದ ಪಾದ. ಸೊ ಇಲ್ಲಿ ಗೋಪುರದ ಪಾದದಿಂದ ನೆಲದ ಮೇಲಿನ ಒಂದು ಬಿಂದು ಎ. ಸೊ ಇವುಗಳ ನಡುವಿನ ಅಂತರ ಎಷ್ಟಿದೆ? 30 ಮೀಟರ್ ಇದೆ. ಅದೇ ರೀತಿ ಸೊ ಇಲ್ಲಿ ಗೋಪುರದ ಎತ್ತರ ಏನಾಗಿದೆ? ಬಿ ಸಿ ಇದೆ ಗೋಪುರದ ಎತ್ತರ. ಸೊ ಇದನ್ನ ನಾವು ಕಂಡು ಹಿಡಿಬೇಕಾಗಿದೆ. ಸೊ ಇಲ್ಲಿ ಎ ಬಿ ಬಾಹು ಮತ್ತು ಬಿ ಸಿ ಬಾಹುವನ್ನ ಗಮನಿಸಿ. ಸೊ ಇಲ್ಲಿ ಎ ಬಿ ಇಲ್ಲಿ ಕೋನ ಎ ಏನಾಗಿದೆ? 30 ಡಿಗ್ರಿ ಆಗಿದೆ. ಸೊ ಥೀಟಾ ಏನಾಗಿದೆ? 30 ಡಿಗ್ರಿ ಆಗಿದೆ. ಸೊ ಈ ಥೀಟಾ ಈ 30 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ? ಬಿ ಸಿ ಆದ್ರೆ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ? ಎ ಬಿ ಆಗತ್ತೆ. ಸೊ ಇಲ್ಲಿ ನಾವು ಬಿ ಸಿ ಬಾಹುವಿನ ಅಳತೆ ಅಂದ್ರೆ ಈ ಗೋಪುರದ ಎತ್ತರ ಬೇಕಾಗಿದೆ. ಸೊ ನಮಗೆ ಯಾವ್ದಾದ್ರು ಒಂದು ಬಾಹುವಿನ ಅಳತೆ ಬೇಕಾದ್ರೆ ಸೊ ಇನ್ನೊಂದು ಬಾಹುವಿನ ಅಳತೆ ಮತ್ತು ಕೋನಗಳು ಗೊತ್ತಿರಬೇಕು. ಸೊ ಇಲ್ಲಿ ಎ ಬಿ, ಸೊ ಎ ಬಿ ಬಾಹುವಿನ ಅಳತೆ ಗೊತ್ತಿದೆ. ಹಾಗಾಗಿ ಎ ಬಿ ಮತ್ತು ಬಿ ಸಿ ಬಾಹುವಿನ ಅನುಪಾತವನ್ನ ನೋಡ್ಲಿಕ್ಕೆ ಹೋದ್ರೆ ಸೊ ಇಲ್ಲಿ ತ್ರಿಕೋನಮಿತಿಯ ಯಾವ ಒಂದು ಅನುಪಾತವನ್ನ ತಗೊಳ್ಬೇಕಾಗತ್ತೆ ಹೇಳಿ? ಟ್ಯಾನ್ ಥೀಟಾ ಅಲ್ವಾ? ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ತಗೊಳ್ಬೇಕಾಗತ್ತೆ. ಸೊ ಟ್ಯಾನ್ 30 ಡಿಗ್ರಿ ಏನಾಗತ್ತೆ ಹೇಳಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. ಸೊ ಇಲ್ಲಿ ಅಭಿಮುಖ ಬಾಹು ಬಿ ಸಿ ಆದ್ರೆ ಪಾರ್ಶ್ವ ಬಾಹು ಏನಾಗತ್ತೆ? ಎ ಬಿ ಆಗತ್ತೆ. ಸೊ ಈಕ್ವಲ್ ಟು ಏನಾಗತ್ತೆ ಇಲ್ಲಿ? ಟ್ಯಾನ್ 30 ಡಿಗ್ರಿ. ಸೊ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಬಿ. ಸೊ ಇದೆಷ್ಟಿದೆ? 30 ಮೀಟರ್. ಹಾಗಾಗಿ ಇಲ್ಲಿ ಟ್ಯಾನ್ 30ಯ ವ್ಯಾಲ್ಯೂ ಏನಾಗುತ್ತೆ ಹೇಳಿ? 1/√3 ಆಗತ್ತೆ. ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ 30 ಆಗತ್ತೆ ಇದು. ಸೊ ಇಲ್ಲಿ ನೋಡಿ ಬಿ ಸಿ ಈಕ್ವಲ್ ಟು ಏನಾಗತ್ತೆ? ಬಿ ಸಿ ಈಕ್ವಲ್ ಟು 30 ಡಿವೈಡೆಡ್ ಬೈ √3 ಆಗತ್ತೆ. ಸೊ ಇಲ್ಲಿ 30. ಸೊ ಇದನ್ನ ನಾನೇನ್ ಮಾಡ್ತೇನೆ? 10 ಇಂಟು 3 ಅಂತ ಸ್ಪ್ಲಿಟ್ ಮಾಡ್ತೇನೆ. 10 ಮೂರ್ಲೆ 30 ಡಿವೈಡೆಡ್ ಬೈ √3 ಅಲ್ವಾ? ಸೊ ಈಗ ಇದನ್ನ ಏನ್ ಮಾಡ್ತಾ ಇದ್ದೇನೆ ನಾನು? 10 ಇಂಟು 3 ಅನ್ನ ಏನ್ ಮಾಡ್ತೇನೆ? √3 ಇಂಟು √3 ಅಂತ ಬರೀತೇನೆ. ಸೊ √3 ಇಂಟು √3 ಏನಾಗತ್ತೆ ಹೇಳಿ? 3 ಆಗತ್ತೆ. ಹಾಗಾಗಿ ಇಲ್ಲಿ 3 ಅನ್ನ ಏನ್ ಬರೀತಾ ಇದ್ದೇನೆ ನಾನು? √3 ಇಂಟು √3 ಅಂತ ಬರೀತೇನೆ. ಸೊ ದಿಸ್ ಇಸ್ ಈಕ್ವಲ್ ಟು 3 ಅಲ್ವಾ? ಡಿವೈಡೆಡ್ ಬೈ √3. ಸೊ √3 ಒಂದು ಹೋಗುತ್ತೆ. ಈಕ್ವಲ್ ಟು ಏನಾಗತ್ತೆ? 10√3 ಮೀಟರ್ ಆಗತ್ತೆ. ಸೊ ಇದೇನಾಯ್ತು ಹೇಳಿ ಮಕ್ಕಳೇ? ಈ ಒಂದು ಗೋಪುರದ ಎತ್ತರ ಆಗತ್ತೆ.